ಕನ್ನಡ ನಾಡಿನಲ್ಲಿ ನಮ್ಮೂರಿನ ಊರು ಶ್ರೀ ವಿಜಯರು ಅಭಿಮಾನ ಪಡುವಂತ ಊರು ಮಾನ್ಯಕೇಟ ಮಳಕೇಡ ಅಂತ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತೇ. ಇಡೀ ಕನ್ನಡಿಗರು ನಾಮಸ್ಮರಣೆ ಮಾಡ್ತಾರೆ. ಹಾಗೆ ನಾವು ಶಿವನನ್ನ ಜಪಿಸುತ್ತೇವೆ, ಶಿವನಾಮ ಸ್ಮರಣೆಯಿಂದ ಜಪಿಸುತ್ತೇವೆ. ಹಾಗೆ ಸಮಸ್ತ ಕನ್ನಡಿಗರು ನೆನೆಸ್ತಾರೆ. ಅದು ಯಾವ ಊರು ಅಂದ್ರೆ ನಿಮ್ಮೂರು ಮಾನ್ಯಕೇಟ ಅಂತ ಅಭಿಮಾನದಿಂದ ಹೇಳಿದ್ರು. ನಾವು ನೆನೆಸ್ಕೊಳ್ಬೇಕು, ಬೇರೆಯವರು ನೆನೆಸ್ಕೊಳ್ತಾರೆ. ಒಂದು ಕಾಲಕ್ಕೆ ಇವತ್ತೇನು ಡೆಲ್ಲಿ ಇದೆ, ಹಾಗೆ ಒಂದು ಕಾಲಕ್ಕೆ ನಮ್ಮೂರಿಗೂ ಮಾನ್ಯಕೇಟ ಇತ್ತು ಅಂತ. ಡೆಲ್ಲಿಯ ಸ್ಥಾನ ರಾಷ್ಟ್ರದ ರಾಜಧಾನಿ, ಇಡೀ ಭಾರತ ಖಂಡವನ್ನು ಆಳಿದದ್ದು ನಾವು ಮಳಕೇಡದ ಜನ. ನಾವು ನೃಪತುಂಗನ ಸಾಮ್ರಾಜ್ಯದಲ್ಲಿ, ನೃಪತುಂಗನ ನೇತೃತ್ವದಲ್ಲಿ ಭಾರತವನ್ನು ಆಳಿದವರು ನಾವು ಮಾನ್ಯಕೇಟದ ಜನ. ನಾವು ಪುಣ್ಯ ಮಾಡಿ ಬಂದಿದ್ದೇವೆ ಅಂತ ಅನಿಸ್ತದೆ. ಯಾಕಂದ್ರೆ ನನಗಿಂತಲೂ ನೀವು ಪುಣ್ಯಶಾಲಿಗಳು. ನಾನು ಆನಂದದಲ್ಲಿ ಹುಟ್ಟಿ ಇಲ್ಲಿ ಬಂದು ಸೇವೆ ಸಲ್ಲಿಸಿ ಸೇಡಮದಲ್ಲಿ 35 ವರ್ಷಗಳ ಕಾಲ ಸೇವೆ ಸಲ್ಲಿಸುವಂತಹ ಭಾಗ್ಯ ನನಗೆ ಸಿಕ್ಕಿದೆ. ಈ ಊರಲ್ಲಿ ಹುಟ್ಟುವಂತ ಭಾಗ್ಯ ನನಗೆ ಸಿಗಲಿಲ್ಲ, ನಿಮಗೆ ಸಿಕ್ಕಾಗ ನೀವು ಪುಣ್ಯಶಾಲಿಗಳು ಅಂತ ಅಭಿಮಾನದಿಂದ ಹೇಳ್ತೇವೆ. ಇಷ್ಟೆಲ್ಲ ಆಗುವುದಕ್ಕೆ ನಾವು 2 ಊರುಗಳನ್ನು, ಕನ್ನಡ ನಾಡಿನಲ್ಲಿ 2 ಊರುಗಳನ್ನು ಯಾವ ಮರೆಯಬಾರದು. ಅವು 2 ಊರು ಯಾವುವು ಅಂತ ಹೇಳಿದ್ರೆ ಅವೆರಡರ ಮಹತ್ವ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. 2 ಊರು ಅಂದರೆ ಕನ್ನಡ ನಾಡಿನಲ್ಲಿ ಮಾನ್ಯಕೇಟ ಒಂದು, ಮಳಕೇಡ ನಿಮ್ಮೂರು, ನಮ್ಮೂರು. ಇನ್ನೊಂದು ಬಸವ ಕಲ್ಯಾಣ. ಜಗತ್ತಿಗೆ ಪ್ರಜಾಪ್ರಭುತ್ವವನ್ನ ಅನುಭವ ಮಂಟಪದ ಮುಖಾಂತರ ಶರಣ ಸಾಹಿತ್ಯ, ವಚನ ಸಾಹಿತ್ಯ, 770 ಅಮರ ಗ್ರಂಥಗಳು, 1,96,000 ಅನ್ಯಾಯಗಳು, ಇಷ್ಟೆಲ್ಲ ಒಳಗೊಂಡಂತ ಒಂದು ಶ್ರೇಷ್ಠ ಸಂಸ್ಕೃತಿಯನ್ನು ಕೊಟ್ಟಂತವರು, ವಚನ ಸಾಹಿತ್ಯವನ್ನು ಕೊಟ್ಟಂತವರು ಬಸವ ಕಲ್ಯಾಣ. ಅದು ಕನ್ನಡಿಗರು ನಾವೇ ಅಂತ ಅಭಿಮಾನದಿಂದ ಆ ಊರನ್ನ ಸಹಿತ ನೀವು ಮರೆಯಬಾರದು. ಅಂಥ ಊರಿನಲ್ಲಿ ಸ್ವಾಮಿಗೆ ಸಿದ್ದರಾಮೇಶ್ವರರು ತಮ್ಮ ವಚನಗಳ ಮೂಲಕ ಈ ನಾಡನ್ನ ಬೆಳೆದಿದ್ದಾರೆ. ಬಹಳ ಜನ ನಾವೇನಂತೇವೆ ಅಂತಂದ್ರೆ ನಮ್ಮ ಮಕ್ಕಳಿಗೆ ವಚನಗಳನ್ನ ಹೇಳಿಕೊಡ್ಬೇಕು. ನಿಮ್ಮೂರಿನ ಬಗ್ಗೆ ನಾನು ಹೇಳಿ, ಅದರ ಮಹತ್ವ ಹೇಳಿ, ಕಲ್ಯಾಣದೊಳಗೆ ಇಷ್ಟೆಲ್ಲ ಪರಿವರ್ತನೆ ಆಯ್ತು. ಕಲ್ಯಾಣ ನಾಡು ಅಂತ ನಮಗಂತಾರೆ, ಕಲ್ಯಾಣ ನಾಡು ನಮದು. ಯಾದಕ್ಕೋಸ್ಕರ ಅಂದ್ರೆ ಬಸವಾದೀಶ್ವರರು. ನಾನು ಅಪ್ಪೋರ್ ಬಂದಿದ್ರು ನಮ್ಮ ಶಾಲೆಗೆ ಮಳಕೇಡದ. ನಿಜ ಸರ್, ಅದು ಕೋಲಿವಾಡ ಅಂತ ಹೇಳಿದ್ರು, ಕೋಲಿವಾಡ ಅಂತ ಕರೀತಾರೆ. ಅದಕ್ಕೆ ನಿಜ ಸರ್ ಅಮ್ಮದಿಗರ ಜೋಡಿಗೆ ಅಂತ ನಾಮಕರಣ ಮಾಡುವ ಬಡಾವಣೆ. ಅಲ್ಲಿ ಪ್ರತಿ ವರ್ಷ ವಾರ್ಷಿಕೋತ್ಸವನ ಮಾಡ್ತೀವಿ. ಹೇಗೆ ಮಾಡ್ತೀವಿ ಅಂತಂದ್ರೆ ಈ ಶರಣ ಸಂಸ್ಕೃತಿ. ಅಪ್ಪೋರು ಗಂಗಾಧರ ಅಪ್ಪೋರು ಕನ್ನಡ ಕಲಿಯಲಿದ್ರು. ಗುಂಡೇರಾವ್ ನೀವ್ ಹೇಳಕತ್ತಿದಂದ್ರೆ ನಾನು ಬರ್ತೀನಿ ನೋಡಪ್ಪ ಅಂತ ಹೇಳಿ ಪ್ರತಿ ಸಲ ಕನ್ನಡಿಗಿಂತ ಅಲ್ಲಿಂದ ಬಂದು ನಮಗೆ ಆಶೀರ್ವಾದ, ಈ ಮಕ್ಕಳಿಗೆ ಆಶೀರ್ವಾದ, ಸರ್ಕಾರಿ ಶಾಲೆಗೆ ಬಂದು ಆಶೀರ್ವಾದ ಮಾಡಿದಂತಹ ಪುಣ್ಯ ಪುರುಷರು ಯಾರಾದ್ರೂ ಇದ್ರೆ ನಮ್ಮಪ್ಪನ ಆಶೀರ್ವಾದ ನಾನು ಪಡೆದಿದ್ದೀನಿ. ಅದು ಗುರು ಗಂಗಾಧರ ಈಶ್ವರ ಅಂತ ಬಹಳ ಅಭಿಮಾನ ಪಡ್ತೀನಿ. ಅಷ್ಟು ವಯಸ್ಸಿನಲ್ಲಿ ಸಹಿತ ನನಗೊಂದೊಂದ್ಸಲ ಈ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ನಾನು ಮಾತಾಡುತ್ತಿದ್ದಪ್ಪ. ನಾನು ಮಾತನಾಡುವಾಗ ನಮಗೆಲ್ಲ ನೋಡು, ಅಪ್ಪವ್ರಿಗೆಲ್ಲ ನೋಡು ಅಂತ ಹೇಳ್ತೀನಿ ನಾನು ಭಾಷಣದಾಗ. ನಮ್ಗೆಲ್ಲ ಹೆಂಗಿಗೋ, ಅವ್ರಿಗೆಲ್ಲ ಹೆಂಗಿತ್ತು, ಎಷ್ಟು 80-90 ವಯಸ್ಸು ಅವಾಗ ಅಷ್ಟಿದ್ರು ಸಹಿತ 100 ವರ್ಷ ಬದುಕುದ್ರಪ್ಪ. ಆಗೆಲ್ಲ ಎಷ್ಟು ಚಾರ್ಮಿಂಗ್, ಎಷ್ಟು ನಮ್ಮಲ್ಲಿಲ್ಲ. ಯಾಕಂದ್ರೆ ನಮಗೆ ಹಲವಾರು ಹವ್ಯಾಸಗಳು, ಸಂಸಾರದ ಜಂಜಾಟ, ಚಿಂತೆ, ಹೀಗಾಗಿ ಚಿಂತೆ ಒಳಗೆ ಸತ್ತವರು ನಾವು. ಹಾಗಾಗಿ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಹುಟ್ಟಿ ಬಂದಂತವರು ಗುರು ಗಂಗಾಧರೇಶ್ವರ. ಗುರು ಗಂಗಾಧರ ಅಪ್ಪೋರ ಒಂದು ಈ ಪರಿಸರದಲ್ಲಿ ನೀವಿದ್ದೀರಲ್ಲ, ಈ ಪ್ರವಚನವನ್ನ ಕೇಳದಂತವರು ನೀವಲ್ಲ, ನಾನು ಸೇರಿಸಿಕೊಂಡು ನಾವೆಲ್ಲರೂ ಒಂದಿಷ್ಟು ನಮ್ಮ ಬದುಕನ್ನು ಹಸನು ಮಾಡಿಕೊಳ್ಳಬೇಕು. ಈ ಹೇಳಿದ್ರ ಅಪ್ಪೋರ ಮಾತಿನಲ್ಲಿ ಪಕ್ಕದ ಮಗು ರ್ಯಾಂಕ್ ಬಂದ್ರೆ ಪಠ್ಯಕ್ಕೆ ಯಾರಿಗಪ್ಪ ಅಂದ್ರೆ ನಮಗೆ ಜಾಸ್ತಿ ಪಠ್ಯಕ್ಕೆ ಪರವಾಗಿಲ್ಲ. ಯಾಕಂದ್ರೆ ನನ್ನ ಮಗ ರ್ಯಾಂಕ್ ಬರಲಿಲ್ಲ ಅಂದ್ರೆ ಪರವಾಗಿಲ್ಲ, ಪಕ್ಕದ ಮಗು ಬಂದ್ರಲ್ಲ